RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಫೈನಲ್ ಪಂದ್ಯ ನಡೀತಾ ಇದೆ. ಸೊ RCB ಫ್ಯಾನ್ಸ್ 18 ವರ್ಷದಿಂದ ಕಪ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ ಒಂದು ಕ್ಷಣ ಈಗ ರೆಡಿಯಾಗಿದೆ ಅಂತಲೇ ಅನಿಸ್ತಿದೆ. ಈಗ ನನ್ನ ಜೊತೆ ಮಾತಾಡೋದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರಿದ್ದಾರೆ, RCBಯ ಅಭಿಮಾನಿಗಳ ನನ್ನ ಜೊತೆಲಿದ್ದಾರೆ. ರೂಪೇಶ್ ರಾಜಣ್ಣ ಅವರಿದ್ದಾರೆ, ಅವ್ರ ಸ್ನೇಹಿತರಿದ್ದಾರೆ. ನಾನು ಮಾತಾಡಿಸ್ತೀನಿ ಸರ್. 18 ವರ್ಷದಿಂದ ಕಾಯ್ತಾ ಇರೋಂಥ ಒಂದು ಕ್ಷಣ ಇದು. ಫೈನಲ್ಗೆ ಬಂದು ನಿಂತಿದ್ದೀವಿ RCB. ಸೊ ಇನ್ನೊಂದು ಮೆಟ್ಲು ಕಪ್ ಗೆಲ್ಲೋದಕ್ಕೆ. ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೇಷನ್ ಹೇಗಿದೆ, ಥ್ರಿಲ್ ಹೇಗಿದೆ, ಎಷ್ಟು ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ? ಇವತ್ತು ಒಂದು ಭಾಳ ಕಾಯ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. 18 ವರ್ಷ ಅಂತಂದರೆ ಇಲ್ಲಿ ಹೆಚ್ಚು ಕಮ್ಮಿ ಒಂದಿಬ್ಬರು ಮಕ್ಕಳು ಅನಿಸುತ್ತೆ ಇವರೆಲ್ಲ. ಆವಾಗ ಇನ್ನೂ ತೊಟ್ಲಲ್ಲಿದ್ದರು, 18 ವರ್ಷ ಆಗಿಲ್ಲ ಇವರಿಗೆ. ಅವತ್ತಿಂದನೂ ಕನಸಿಟ್ಕೊಂಡಿದ್ದಾರೆ, ನಾವು ಕನಸಿಟ್ಕೊಂಡಿದ್ದೀವಿ ಈ ವರ್ಷ ಗೆಲ್ಬೋದು ಅಂತ. ಈಗ ನಾವೆಲ್ಲರೂ ಹತ್ರಕ್ಕೆ ಬಂದುಬಿಟ್ಟಿದ್ದೀವಿ. ನಾಳೆ 7:15 ಪಂದ್ಯ ಪ್ರಾರಂಭ ಅಂತಂದರೆ 11:15 ಗೊತ್ತಾಗ್ಬಿಡ್ತದೆ ಕಪ್ ಯಾರ್ದು ಅಂತ ಹೇಳಿ. ಆದರೆ ನಾವೆಲ್ಲರೂ ಬಯಸ್ತಾ ಇರೋದಿಷ್ಟೇ, 18 ವರ್ಷದಿಂದನೂ ಕಾದು ಈ ಶಬರಿ ಕಾದ್ಲಲ್ಲ ರಾಮನ್ಗೆ ಹೆಂಗೆ ಕಾದು ಸಾಕಾಗೋಗಿದೆ. ದಯಮಾಡಿ ನಾನು RCB ಪ್ಲೇಯರ್ಸ್ಗೆ ಹೇಳ್ತಾ ಇದ್ದೀನಿ, ನಾಳೆ ಒಂದು ದಿನ ಜೀವ ಕೊಟ್ಟು ಏನಾದರೂ ಆಗಲಿ ಆಡ್ಬಿಡ್ರಿ. ನಮ್ಮ ಕನಸು ನಾವೆಲ್ಲರೂ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀವಿ. ದಯಮಾಡಿ RCB ನಾಳೆ ಕಪ್ ಗೆಲ್ಲೇಬೇಕು. ಗೆದ್ದು ಈ ನಾಳೆ ಡೇಟ್ ನೋಡಿ, ಕಪ್ ಇದು ಏನು ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು 3/6/2025 ಕೂಡಿದ್ರೆ 18, ಕೊಹ್ಲಿ ಜರ್ಸಿ ನಂಬರ್ 18, ಸೀಸನ್ 18 ಒಟ್ಟಾರೆಯಾಗಿ ಎಲ್ಲ ಕೂಡ್ಕೊ ಬಂದಿರೋದ್ರಿಂದ. ಆಮೇಲೆ ಜೋಸ್ ಹ್ಯಾಸಲ್ವುಡ್ ಅವರು ಯಾವ ಫೈನಲ್ಗಳನ್ನ ಆಡಿದ್ದಾರೆ ಅವರು, ಆ ಯಾವ ಫೈನಲ್ಗಳನ್ನು ಅಂದರೆ ಯಾವುದಾದ್ರು ದೊಡ್ಡ ಟೂರ್ನಮೆಂಟ್ ಫೈನಲ್ಗಳು ಏನು ಆಡಿದ್ದಾರೆ ಅದರಲ್ಲಿ ಯಾವುದರಲ್ಲೂ ಸೋತಾ ಇಲ್ವಂತೆ. ಹಾಗಾಗಿ ನಾಳೆ ನಮ್ಮದು ಗೆಲ್ತೀವಿ ಅಂತ ಅನ್ನೋ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಗೆಲ್ತಾರೆ. ಸೆಲೆಬ್ರೇಷನ್ ಹೆಂಗಿರುತ್ತೆ ಇನ್ ಕೇಸ್? ಈಗ 18 ವರ್ಷದಿಂದ ಕಾಯ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಈಗ RCB ಗೆದ್ದರೆ ಸೆಲೆಬ್ರೇಷನ್ ಹೆಂಗಿರುತ್ತೆ ನೀವು? ಸರ್ ನಿಜಕ್ಕೂ ಹೇಳ್ತೀವಿ, ನಾವೆಲ್ಲ ಸೇರ್ಕೊಂಡು ಮರಿ ಹೊಡಿಸೋಣ ಅಂತ ತಂದ್ಕೊಂಡಿದ್ದೀವಿ. ಸೆಲೆಬ್ರೇಷನ್ ಹೆಂಗಿರ್ತದೆ ಅಂದರೆ ಸರ್, ಟೌನ್ ಹಾಲ್ ಹತ್ರ ನಾವೆಲ್ಲ ಕೇಕ್ ಕಟ್ ಮಾಡಬೇಕು ಅಂತ ತಂದ್ಕೊಂಡಿದ್ದೀವಿ. RCB ಎಲ್ಲ ತಂದು ಬಾವುಟ ಇದನ್ನೆಲ್ಲ ಇಟ್ಟು ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಇನ್ನೊಂದೇನು ಗೊತ್ತಾ, ನಾಳೆ ಅಂತೂ ಸರ್ಕಲಲ್ಲೇ ಕುಣಿದು ಕುಪ್ಪಳಿಸ್ತೀವಿ 11:15 ರಾತ್ರಿ. ದಯವಿಟ್ಟು ಪೊಲೀಸ್ ಅವರು ಒಂಚೂರು ದಯವಿಟ್ಟು ಸಹಕರಿಸಬೇಕು. ನಾವೇನು ಹೋರಾಟ ಮಾಡೋಕ್ಕೆ ಬರ್ತಾ ಇಲ್ಲ ನಾಳೆ. ದಯವಿಟ್ಟು ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡಿ ಖುಷಿ ಪಡಿಸೋದಕ್ಕೆ ನಾವೆಲ್ಲರೂ ಇದು ಮಾಡಿ. ಆಮೇಲೆ ಇಷ್ಟೆಲ್ಲ ಕನ್ಸಿಟ್ಕೊಂಡಿದ್ದೀವಿ ಮಾನ್ಯ ವಿರಾಟ್ ಕೊಹ್ಲಿ ಅವರೇ. ಆಮೇಲೆ ದಯವಿಟ್ಟು ನಮ್ಮ ಬುಡಕ್ಕೆ ಹಾಕಿಬಿಟ್ಟಿದ್ದೀರಿ. ಆಮೇಲೆ 10 ಮರಿದೆ ದಯವಿಟ್ಟು ನಾವೆಲ್ಲರೂ ಭಾಳ ಕಾತರದಿಂದ ಪ್ರತಿಯೊಬ್ಬರೂ ಕೇಳಿದ್ರೆ ಹೇಳ್ತಾ ಇರೋದು ಒಂದೇ, ಹೇಗಾದರೂ ಮಾಡಿ ಈ ಸಲ ಕಪ್ ಗೆದ್ದುಬಿಡ್ಲಿ ಅಂತ ಹೇಳಿ. ಸೊ ಒಳ್ಳೆ ಸೆಲೆಬ್ರೇಷನ್ ಮಾಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಸರ್. ಈಗ ಫೈನಲ್ ಮ್ಯಾಚು ಸೀಸನ್ ಪೂರ್ತಿ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ RCB. ಇನ್ನು ಒಂದೇ ಮೆಟ್ಲು ಪಂಜಾಬ್ ಕಿಂಗ್ಸ್ ಆಪೋಸಿಟ್ ನಿಂತಿದ್ದಾರೆ. ಏನು ಹೇಳ್ತೀರಾ ಈ ಸಲ? ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಮೊದಲನೇದಾಗಿ ಪ್ರತಿ ಬಾರಿನೂ ಕೂಡ ಫೈನಲ್ಗೆ ಇನ್ನೇನು ಒಂದು ಹೆಜ್ಜೆ ಇದೆ ಅನ್ನಂಗೆ ನಾವು ಏನೋ ಸೋಲ್ತಾ ಇದ್ದಿದ್ದು. ಇನ್ನೇನು ಕಪ್ಪು ತುಂಬ ಹತ್ರ ಬಂದಿವೆ ಅಂದಾಗ ನಾವು ಸೋಲ್ತಾ ಇದ್ವಿ. ಇದೀಗ ಕೋಟಿ ಕನ್ನಡಿಗರ ಕನಸು ನನಸಾಗುವಂಥ ಒಂದು ಟೈಮ್ ಹತ್ರ ಬಂದಿದೆ. ಇನ್ನೇನು ನಾಳಿನ ಮ್ಯಾಚ್ಗೆ ಎಲ್ಲರ ಚಿತ್ತ ನಾಳಿನ ಮ್ಯಾಚ್ ಹತ್ರ ಏನಿದೆ. ಖಂಡಿತವಾಗ್ಲೂ ನಮಗೆ ಭರವಸೆ ಇದೆ ನಮ್ಮ ಟೀಮ್ ಮೇಲೆ. ಈ ಸಲ ನಮಗೆ ನಿರಾಸೆ ಮಾಡೋದಿಲ್ಲ ಅಂತೇಳಿ. ಈ ಸಲ ಕಪ್ ನಮ್ಮದೇ ಅಂತಕ್ಕಂಥ ಭರವಸೆ ಖಂಡಿತವಾಗ್ಲೂ ನಮಗಿದೆ. ಒಳ್ಳೆ ಸೆಲೆಬ್ರೇಷನ್ ಮಾಡಬೇಕಂತ ಈಗಾಗಲೇ ನಮ್ಮ ಸಂಘಟನೆಯವರು, ನಮ್ಮ ರೂಪೇಶ್ ರಾಜಣ್ಣ ಅಣ್ಣನವರ ನೇತೃತ್ವದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಇನ್ನೇನು ನಾಳೆ ಗೆಲ್ಲಬೇಕು, ನಾವು ಸೆಲೆಬ್ರೇಷನ್ ಮಾಡಬೇಕು ಅಷ್ಟೇ ಸರ್. ನಾಳೆ ಕುಣಿದು ಕುಪ್ಪಳಿಸ್ಬೇಕು. ನಾಳೆ ಕನ್ನಡಿಗರಿಗೆ ಒಂದು ಸಂತಸದ ಸುದ್ದಿ ಇದು ಅಂತಲೇ ಹೇಳ್ಬೋದು. ನಾಳೆ ನಮ್ಮ RCB ಗೆಲುವು ಖಚಿತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 18 ವರ್ಷದಿಂದ ಕಾಯ್ತಾ ಇದ್ದೀವಿ RCB ಅಂದ್ಕೊಂಡು. ಈ ಸಲ ಖಂಡಿತವಾಗ್ಲೂ ಕಪ್ಪು ನಮ್ಮದೇ. ಕನ್ನಡ ತಾಯಿಯ ಭುವನೇಶ್ವರಿ ತಾಯಿಯ ಆಶೀರ್ವಾದ ಇದೆ. ವಿರಾಟ್ ಕೊಹ್ಲಿಗೆ ಶುಭವಾಗಲಿ, ಕನ್ನಡಿಗರಿಗೆ ಶುಭವಾಗಲಿ, ಕನ್ನಡಿಗರಿಗೆ ಜೈ. ಬರೀ ನಾಳೆ ಮ್ಯಾಚ್ ಸರ್. 18 ವರ್ಷ ಆದಮೇಲೆ RCB ಇವತ್ತು ಫೈನಲ್ಗೆ ಬಂದಿದೆ. ನಾಳೆ 100% ಕಪ್ ನಮ್ಮದೇ. ಜೊತೆಗೆ ಇದು ಇಡೀ ಕರ್ನಾಟಕ ಕಾಯ್ತಾ ಇರೋವಂಥ ಒಂದು ವಿಶೇಷ ದಿನ. ಜೊತೆಗೆ ನಮ್ಮ ಅಪ್ಪು ಸರ್ ಕನಸು ಕೂಡ ಆಗಿತ್ತು, RCB ಗೆಲ್ಲೇಬೇಕಂತೇಳಿ. ಪ್ರತಿ ಸಲ ಅವರು RCBಗೆ ರಾಯಭಾರಿ ಕೂಡ ಆಗಿದ್ದರು. ಅವರ ಕನಸು ಕೂಡ ಆಗಿತ್ತು. ಆ ಕನಸನ್ನ ನನಸಾಗುವಂಥ ದಿನ ನಾಳೆ ಬಂದಿದೆ. ನಾವೆಲ್ಲ ತುಂಬ ಕಾತುರದಿಂದ ಕಾಯ್ಕೊಂಡಿದ್ದೀವಿ. ನಾವು ನಮ್ಮ ಕೃಷ್ಣರಾಜಪುರ ಮಾರ್ಕೆಟ್ನಲ್ಲಿ ಸರಿಸುಮಾರು ಒಂದು 3,000 ನಂದಿನಿ ಮೈಸೂರು ಪಾಕ್ನ ಕೂಡ ಆರ್ಡರ್ ಮಾಡಿದ್ದೀರಿ. ಗೆದ್ದ ತಕ್ಷಣವೇ ನಮ್ಮ ನಂದಿನಿ ಬ್ರ್ಯಾಂಡನ್ನೇ ಎಲ್ರಿಗೂ ಸಿಹಿ ತಿನ್ನಿಸೋ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಅನ್ನದಾನ ಕೂಡ 8ನೇ ತಾರೀಕು ಜನಸ್ನೇಹಿ ಆಶ್ರಮದಲ್ಲಿ ಅನ್ನದಾನ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. RCB ಗೆಲ್ಲಿ ಅಂತೇಳಿ ನಮ್ಮ ಕನ್ನಡ ಸಂಘಟನೆ ಆಗಿರ್ಬೋದು, ನಮ್ಮ ಕೃಷ್ಣರಾಜಪುರ ರೈತರು ಮತ್ತು ವ್ಯಾಪಾರಿಗಳು ಒಕ್ಕೂಟದ ಕಡೆಯಿಂದ ಸೆಲೆಬ್ರೇಷನ್ಗೆ ತುಂಬ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. RCB ದಯವಿಟ್ಟು ಗೆದ್ದು ಬನ್ನಿ. ನಾಳೆ ಎಲ್ಲ ನಮ್ಮ ಸೆಲೆಬ್ರೇಷನ್ಗೆ ನಾವು ಕಾತುರದಿಂದ ಕಾಯ್ತಾ ಇದ್ದೀರಿ. ಈ ಸನ್ನಿವೇಶಕ್ಕೆ, ಈ ಸಂದರ್ಭಕ್ಕೆ ಹೇಳೋದೊಂದೇ, ಈ ಸಲ ಸೇರ್ಕೊಂಡು ಹೇಳೋದಲ್ಲ ಒಂದೇ, ಈ ಸಲ ಕಪ್ ನಮ್ಮದೇ. ಸುಮಾರು 18 ವರ್ಷಗಳ ನನಸು. ಪ್ರತಿಯೊಂದು ಗಲ್ಲಿಗಳಲ್ಲಿ, ಪ್ರತಿಯೊಂದು ಏರಿಯಾದಲ್ಲಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲ ಗ್ರೌಂಡ್ಗಳಿದೆಯೋ ಅಲ್ಲಿ ಚಿಕ್ಕ ಮಗುವಿಂದ 18 ವರ್ಷದ ಯುವಕರಿಂದ 60 ವರ್ಷದ ಅಂಕಲ್ವರೆಗೂ ಕಾಯ್ತಾ ಇರೋ ವಿಚಾರ ಒಂದೇ. ನಾಳೆ ಸಂಜೆ ಆಗ್ತಾ ಕಾರ್ಯಕ್ರಮ ನಮ್ಮ RCB ಗೆಲ್ಲಬೇಕು. RCB ಗೆದ್ದು
ಬೀಗಿ ಪ್ರತಿ ಗಲ್ಲಿಗಳಲ್ಲಿ ಹರ್ಷೋದ್ಗಾರ ಮುಗಿಲೆದ್ದು ಎಲ್ಲರೂ ಆಚರಣೆ ಮಾಡಬೇಕು ಅಂತ ಕೇಳ್ಕೊತಾನೆ. ಜೈ RCB. ನಮಗೆ ಒಂದೇ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಕೊರತೆ ಇದೆ, ಸಿರಿ ಸಂಪತ್ತು ಪ್ರತಿಯೊಂದು ಎಲ್ಲದೂ ಇದೆ. ಒಂದೇ ಒಂದು ಕೊರತೆ ಅಂತಂದರೆ ಅದು ನಮ್ಮ RCB ಕಪ್ ಎತ್ತಬೇಕು ಅಂತ. ಈ ಸರಿ RCB ಟೀಮ್ ನಮ್ಮದು 100% ಕಪ್ ಹೊಡಿತಾರೆ, ಅದು ಎತ್ತೀವಿ. ನಮ್ಮ ಏರಿಯಾದಲ್ಲೂ ಕೂಡ ದೊಡ್ಡ ದೊಡ್ಡ ಬಿಗ್ ಸ್ಕ್ರೀನ್ಗಳಾಗ್ತಾ ಇದ್ದಾರೆ. ಗೋವಿಂದರಾಜ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಏರಿಯಾದಲ್ಲೂ ಬಿಗ್ ಸ್ಕ್ರೀನ್ ಆಗ್ತಿದ್ದಾರೆ. ದಯವಿಟ್ಟು RCB ಎಲ್ಲರೂ ನಾಳೆ 6 ಗಂಟೆ ಆಗೋದು ಲೈವ್ನ ಕಾಯ್ತಾ ಇದ್ದೀವಿ. ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ. RCBಗೆ ಜಯವಾಗುತ್ತೆ. ಯಾಕಂದರೆ 18 ವರ್ಷಗಳ ಒಂದು ನಿರೀಕ್ಷೆ ಇದೆ. 18 ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಈ ಸತಿ ನಮ್ಮ 11 ಜನ ಸೈನಿಕರು ರಣರಂಗದಲ್ಲಿ ಇಳಿದು ಬರೀ ಕ್ರಿಕೆಟನ್ನು ಆಡೋದಲ್ಲ, ಯುದ್ಧವನ್ನು ಮಾಡಬೇಕು. ಯಾರ ವಿರುದ್ಧ? ಪಂಜಾಬ್ನ ವಿರುದ್ಧ, ಪಂಜಾಬ್ ಕಿಂಗ್ಸ್ನ ವಿರುದ್ಧ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಯುದ್ಧವನ್ನು ಮಾಡಬೇಕು. ಯುದ್ಧ ಮಾಡಿ ಆ ಯುದ್ಧದಲ್ಲಿ ಗೆಲ್ಲಬೇಕು. ಯಾವ ರೀತಿ ನಮ್ಮ ಇಮ್ಮಡಿ ಪುಲಕೇಶಿ ಮಹಾರಾಜರು ಇಡೀ ಬೇರೆ ಬೇರೆ ದೇಶದ ರಾಜರ ಮೇಲೆ ಅವರ ನೆಲದಲ್ಲಿ ಹೋಗಿ ಗೆದ್ದು ಬಂದಂಗೆ ಇವತ್ತು ನಮ್ಮ ಕನ್ನಡಿಗರು ನಾಳೆ ಅದೇ ರೀತಿ ಯುದ್ಧವನ್ನು ಮಾಡಿ ಗೆದ್ದು ನಮ್ಮನ್ನು ಸಂತೋಷಪಡಿಸ್ಬೇಕು. ನಮ್ಮ ಕನ್ನಡಿಗರಿಗೆ ಒಂದು ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅನ್ನೋದನ್ನು ಮುಂದಿನ ಸಲ ಆ ಥರ ಹೇಳ್ಬಾರ್ದು. ನಮ್ಮದು ಈ ಸತಿ ಕಪ್ ನಮ್ಮದೇ ಆಗಿದೆ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು. ಈ ಸತಿ ಕಪ್ ನಮ್ಮದೇ. ಜೈ RCB, ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ ತಾಯಿ. ಶ್ರೀರಾಮನಿಗೂ 16 ವರ್ಷ ವನವಾಸ ಇತ್ತು, ಹಾಗೆ RCBಗೂ 18 ವರ್ಷ ವನವಾಸ ಆಗಿ ಮುಗಿದಿದೆ. ಈ ಸಲ ಕಪ್ ನಮ್ಮದೇ. 18 ವರ್ಷದಿಂದ ಒಂದೇ ತಂಡದಲ್ಲಿ ಆಡ್ತಕ್ಕಂಥ ನಮ್ಮ ಕೊಹ್ಲಿ ಅವರಿಗೆ ಧನ್ಯವಾದಗಳು. ಯಾಕಂದರೆ ಅವ್ರದ್ದು ಒಂದು ಕನಸಿದೆ, ಈ ಸಲ ನಮ್ಮ ಬೆಂಗಳೂರು ತಂಡಕ್ಕೆ ಒಂದು ಕಪ್ ಗೆಲ್ಸ್ಕೊಡ್ಬೇಕಂತ. ಸೊ ಹಾಗಾಗಿ ನಾಳೆ ಗೆಲುವು ನಮ್ಮದೇನೆ. ಸತತವಾಗಿ 18 ವರ್ಷದ ಪ್ರಯತ್ನ, ನಾಳೆ ಗೆಲುವು ಸಾಧಿಸ್ತೈತೆ. ಈ ಸಲ ಕಪ್ ನಮ್ಮದೇ. ಜೈ RCB. ಎಸ್, RCB ಅಭಿಮಾನಿಗಳು ರೆಡಿ ಇದ್ದಾರೆ. ಈ ಸಲ ಕಪ್ ಗೆಲ್ತೀವಿ. ಗೆದ್ದಾದ್ಮೇಲೆ ಸಂಭ್ರಮ ಅಂತೂ ತುಂಬ ಜೋರಾಗಿರುತ್ತೆ. ಕೆಲವು ಕಡೆ ಸಿಹಿ ಹಂಚ್ತೀವಿ, ಕೆಲವು ಕಡೆ ಮರಿನ ಅಂದರೆ ಕುರಿನ ಕೂಡ ನಾವು ಕಡ್ದು ಒಂದು ಸಂಭ್ರಮವನ್ನು ಮಾಡ್ತೀವಿ ಅಂತೇಳಿ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.